ಅದ್ರ ಜೊತೆಗೆ ಮರ್ಜ್ ಮಾಡ್ಕೊಂಡು ತಿಂದ್ರೆ ಅಂತೂ ಬ್ಲಾಸ್ಟ್ ಗುರು. ಟೈಮ್ ಟು ಟೇಸ್ಟ್ ಮಟನ್ ಪಾಯ. ಒಂದು ಜಲ್ಲಿ ಕೈಂಡಲ್ಲಿರುತ್ತೆ, ಪ್ರಾಪರಾಗಿ ಕುಕ್ ಮಾಡಿರ್ತಾರೆ ಪೀಸ್ನ. ಕಲಬುರ್ಗಿ ಸ್ಪೆಷಲ್ ಐಟಮು ಇದು ಕೂಡ. ಹೆವಿ ಮಸಾಲ, ಹೆವಿ ಖಾರ, ಹೆವಿ ಆಯಿಲು, ಈ ಥರ ಒಂದು ಐಟಮು. ಖಾರ ಕೂಡ ಆನ್ ದ ಪಾಯಿಂಟ್ ಇದೆ. ಒಂದು ಉಪ್ಪಿನಕಾಯಿ, ಮಟನ್ ಉಪ್ಪಿನಕಾಯಿ ತಿಂತಿದ್ದೀನಿ ಅನ್ನೋ ಒಂದು ಫೀಲ್ ಸಿಗುತ್ತೆ. ಮಟನ್ ಚಾಪ್ಸು, ಒಂದು ದೊಡ್ಡ ಸೈಜು ಗೈಗಂಟಿಕ್ ಆಗಿರುವಂಥ ಒಂದು ಚಾಪ್ಸು. ಸ್ವಲ್ಪ ಆಯಿಲ್ ಕಮ್ಮಿ ಇದೆ ಗುರು, ಕಂಪೇರ್ ಟು ಈ ಖಾನಾವಳಿ ಒಳಗೆ ಕಂಪೇರ್ ಮಾಡಿದ್ರೆ ಈ ಒಂದು ಜಾಗದಲ್ಲಿ ಸ್ವಲ್ಪ ನಿಮಗೆ ಒಂದು ಆಯಿಲ್ ಕಮ್ಮಿ ಇರುತ್ತೆ. ಎಲ್ಲರೂ ನಮಸ್ಕಾರ, ನಾನು ಸಂತಿ. ಇವತ್ತು ನಮ್ಮ ಟ್ರಾವೆಲ್ ಕರ್ನಾಟಕದಲ್ಲಿ ನಾನು ಎಲ್ಲಿದ್ದೀನಪ್ಪ ಅಂದರೆ ಕಲಬುರಗಿಯ ಈ ಒಂದು ಲಕ್ಷ್ಮೀ ಥಿಯೇಟ್ರು ಪುಟಾಣಿ ಗಲ್ಲಿ ಅನ್ನೋ ಒಂದು ಜಾಗದಲ್ಲಿ ಕಳೆದ 91 ವರ್ಷಗಳಿಂದ ಸಿಕ್ಕಾಬಟ್ಟೆ ಫೇಮಸ್ ಆಗಿ ರನ್ ಮಾಡ್ಕೊಂಡು ಬರ್ತಾರಂಥ ಮೀನಾಕ್ಷಿ ಭವನ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಟನ್ ಆಟುಕಲ್ ಪಾಯ, ಮಟನ್ ಪಾಯಿಂದ ಶುರುವಾದರೆ ಸಂಜೆ 10 ಗಂಟೆವರೆಗೂ ಈ ಮಟನ್ ಐಟಮಲ್ಲಿ ಸಿಕ್ಕಾಬಟ್ಟೆ ವೆರೈಟಿನ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಮಟನ್ ಕೀಮಾ ಸಿಗುತ್ತೆ, ಮಟನ್ ಕುರ್ಮಾ ಸಿಗುತ್ತೆ, ಜೊತೆಗೆ ಮಟನ್ ಉಪ್ಪಿನಕಾಯಿ ಅಂತೆಲ್ಲ ಸರ್ವ್ ಮಾಡ್ಕೊಂಡ್ಬರ್ತಾರೆ. ಸಿಕ್ಕಾಬಟ್ಟೆ ಫೇಮಸ್ ಆಗಿರುವಂಥ ಜಾಗ. 1935ರಲ್ಲಿ ಶುರುವಾಗಿರುವಂಥ ಜಾಗ. ಹೋಗಿ ಓನರ್ನ ಮಾತಾಡಿಸಿ ಒಂದು ಜಾಗದ ಬಗ್ಗೆ ಡೀಟೇಲ್ ತಿಳ್ಕೊಂಡು ಫುಡ್ಸ್ನ ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಮೀನಾಕ್ಷಿ ಭವನಲ್ಲಿ ಒಂದು ಒಳ್ಳೆ ಮರಾಠಿ ಸ್ಟೈಲ್ ಫುಡ್ಸ್ನ ಟ್ರೈ ಮಾಡೋಣ. ಜಾಗಕ್ಕೆ ಬಂದು ಸೆಟ್ಲ್ ಆಗಿದ್ವಿ. ಇಡೀ ಕಲಬುರಗಿಗೆ ಒನ್ ಆಫ್ ದ ಓಲ್ಡೆಸ್ಟ್ ನಾನ್ ವೆಜ್ ಸ್ಪಾಟ್ ಅಂತ ಹೇಳ್ಬೋದು. ಶುರುವಾಗಿ 91 ವರ್ಷ ಆಗಿದೆ. 1936ಅಲ್ಲಿ ಶುರುವಾಗಿರುವಂಥ ಜಾಗ. ಇಲ್ಲಿ ಮಟನ್ ಪಾಯ ಜೊತೆಗೆ ಈ ಕಿಚಡಿ ಅಂತ ಕೊಡ್ತಾರಂತೆ. ಬೆಳಗ್ಗೆ ಬಂದ್ರೆ ಹೆವಿ ಜನ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರಂತೆ, ಅಷ್ಟು ಫೇಮಸ್ ಆಗಿರೋಂಥ ಒಂದು ಐಟಮು. ಅದ್ರ ಜೊತೆಗೆ ಈ ಒಂದು ಬೇಜ, ಈ ಕಳಿಜ, ಈ ಥರ ಐಟಮ್ ಕೊಡ್ತಾರೆ. ಮತ್ತು ಮಟನ್ನಲ್ಲಿ ತೊಕ್ಕು ಅನ್ನೋದಕ್ಕಿಂತ ಈ ಉಪ್ಪಿನಕಾಯಿ ಅಂತಾರಲ್ಲ, ಆ ಥರ ಒಂದು ಐಟಮ್ ಕೂಡ ಕೊಡ್ತಾ ಇದಾರಂತೆ. ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರ್. ಆರ್ಡರ್ ಮಾಡಬೇಕು. ಅಣ್ಣ ಏನೇನು ಸಿಗುತ್ತೆ ಸರ್? ಪಾಯ ಸಿಗುತ್ತೆ, ಪಾಯ ಸೂಪ್ ಸಿಗುತ್ತೆ, ಓಕೆ, ಕಲಿಜಾ ಸಿಗುತ್ತೆ, ಬೇಜ ಸಿಗುತ್ತೆ, ಓಕೆ, ಚಾಪ್ ಸಿಗುತ್ತೆ, ಕೀಮಾ ಸಿಗುತ್ತೆ, ಓಕೆ ಸಿಗುತ್ತೆ, ಕೋಫ್ತಾ ಸಿಗುತ್ತೆ, ಓಕೆ, ಮಟನ್ ಡ್ರೈ ಸಿಗುತ್ತೆ, ಮಟನ್ ಮಸಾಲ ಸಿಗುತ್ತೆ. ಓ, ಬೇಜಾನ್ ಐಟಮ್ ಇದಾವೆ. ನಮಗೆ ರೆಕಮೆಂಡ್ ಮಾಡಿದ್ರೆ ಯಾವ್ದು ಹೇಳ್ತೀರಾ ಸರ್? ನಮ್ಮ ಕಡೆ ಸಿಗುತ್ತೆ ಫೇಮಸ್ ಅಂದರೆ ಪಾಯ. ಪಾಯ ಸರ್. ಪಾಯ, ಬೋಟಿ ತೊಗೋಬೋದು. ಪಾಯ ಕೊಡಿ ನನಗೆ. ಪಾಯ ಸೂಪ್ ಕೊಡಿ. ಕಿಚಡಿ ಇದೆಯಾ? ಕಿಚಡಿ ಇದೆ ಸರ್. ಕಿಚಡಿ ಅಂದರೆ ಮಧ್ಯಾಹ್ನದವರೆಗೂ ಎಷ್ಟು ಗಂಟೆವರೆಗೂ ಕೊಡ್ತಾರೆ ಕಿಚಡಿ? ಸರ್ ಬೆಳಗ್ಗೆ ಸ್ಟಾರ್ಟ್ ಆಯಿತು ಅಂದರೆ 2 ರೌಂಡ್ ಮಾಡ್ತೀವಿ ಸರ್. 11 ಗಂಟೆ 12 ಗಂಟೆವರೆಗೂ ಮುಗಿದೋಗುತ್ತೆ. ಸರಿ, ನನಗೆ ಮಟನ್ ಪಾಯ ಸೂಪು, ಕಿಚಡಿ, ವೈಟ್ ರೈಸು, ಮತ್ತು ಜೋಳದ ರೊಟ್ಟಿ, ಚಪಾತಿ ಒಂದೊಂದು. ಅದು ಬಿಟ್ಟರೆ ಕೀಮಾ ಇದೆಯಲ್ಲ, ಕೀಮಾ ಕೊಡಿ ಆಯಿತಾ. ಮಟನ್ ಚಾಪ್ಸ್ ಇದೆಯಾ? ಚಾಪ್ಸು ಕೊಡಿ ಒಂದು, ಓಕೆನಾ? ನಮ್ಮ ಐಟಮ್ನ ರೈಸ್ ಆಫ್ ಕೊಟ್ಬಿಟ್ಟು ನನಗೆ ವೈಟ್ ರೈಸು, ಓಕೆನಾ? ಐಟಮ್ ಆರ್ಡರ್ ಮಾಡಿದ್ದೀನಿ. ಇವರಲ್ಲಿ ಫೇಮಸ್ ಆಗಿರುವಂಥ ಪಾಯ ಜೊತೆಗೆ ಪಾಯ ಸೂಪು, ಮತ್ತು ಈ ಮಟನ್ ತೊಕ್ಕು ಸಿಗುತ್ತಲ್ಲ, ಬಿಜಿ ಆದರು ಕೇಳ್ಬಿಟ್ಟು ನಾನು ಅದು ಕೂಡ ಆರ್ಡರ್ ಮಾಡ್ತೀನಿ. ಐಟಮ್ ಎಲ್ಲ ಬರಲಿ, ಸಿಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಅನಿರುದ್ಧ್ ಸರೋದೆ. ಅನಿರುದ್ಧ್. ಮೀನಾಕ್ಷಿ ಭವನ್ ಯಾವಾಗ ಶುರುವಾಗಿದ್ದು? ಇದು ಅಪ್ರಾಕ್ಸಿಮೇಟ್ಲಿ 1935ಲಿಂದ ಸ್ಟಾರ್ಟ್ ಆಗಿದೆ. 1935 ಹತ್ತತ್ರ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ 100 ವರ್ಷ ಆಯ್ತು. ಇನ್ನೊಂದು 9 ವರ್ಷ ಹೋದ್ರೆ 100 ವರ್ಷ ಆಯ್ತು. 91 ವರ್ಷ. ಓಕೆ, ಯಾರು ಶುರು ಮಾಡಿದ್ದು? ಇದು ನಮ್ಮ ಗ್ರ್ಯಾಂಡ್ ಫಾದರ್ ಅವ್ರ ತಾಯಿ ಅವ್ರು ಚಾಲು ಮಾಡಿದ್ದು. ಓಕೆ, ನೀವೀಗ 4ನೇ ಜನರೇಷನ್, 3ನೇ ಜನರೇಷನ್? 4th ಜನರೇಷನ್. ಹೌದು. ಆವಾಗ್ಲಿಂದ ಇದೇ ಜಾಗದಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಹೌದು ಸರ್. ಬೇರೆ ಜಾಗ ಚೇಂಜ್ ಮಾಡಿಲ್ಲ? ಸೇಮ್ ಬಿಲ್ಡಿಂಗ್, ಸೇಮ್ ಸೆಟಪ್, ಎವ್ರಿಥಿಂಗ್ ಸೇಮ್. 1935. ಓಕೆ ಓಕೆ ಓಕೆ. ಏನೇನು ಸಿಗುತ್ತೆ ಸರ್ ನಮ್ಮ ಹತ್ರ? ಪಾಯ ಸಿಗುತ್ತೆ, ಕಲಿಜಾ, ಬೇಜ, ಕೋಫ್ತಾ, ಬೋಟಿ, ಓಕೆ, ಚಾಪ್ಸ್, ಮಟನ್ ಅಚಾರ್. ಓಕೆ, ಮಟನ್ ಅಚಾರ್ ಅದು ಸಿಗುತ್ತೆ. ಮಟನ್ ಉಪ್ಪಿನಕಾಯಿ? ಹೌದು, ಉಪ್ಪಿನಕಾಯಿ. ಓಕೆ, ಉಪ್ಪಿನಕಾಯಿ ತರಾನೇ ಇರುತ್ತೆ, ಬಹಳ ಸಾವರ್ ಇರಂಗಿಲ್ಲ. ಓಕೆ, ಸೆಮಿ ಗ್ರೇವಿ ಟೈಪ್ ಇರುತ್ತೆ. ಓಕೆ, ಮಟನ್ ಅಚಾರ್ ಅಂತ. ನಿಮ್ಮ ಹತ್ರ ಏನ್ ಫೇಮಸ್ ಅಂದ್ರೆ ಪಾಯನೇ ಸ್ಟಾರ್ಟ್ ಇಲ್ಲಿಂದ. ಫಸ್ಟ್ ಪಾಯ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು. ನಿಮ್ದು ಹಳೆ ಹೋಟ್ಲ್ ಅಲ್ಲ? ಹೌದು, ಫಸ್ಟ್ ಶುರುವಾಗಿರೋ ಹೋಟ್ಲ್ ಅಂತ ಅನ್ಸುತ್ತೆ. ಮಟನ್ ನಾನ್ ವೆಜ್ ಅಲ್ಲಿ. ಹೌದು. ಐಟಮ್ ಬಂತು ಕೀಮಾ, ಬೋಟಿ. ಇದೇನು ಗ್ರೀನ್ ಆಗಿದೆ, ನಿಮ್ ಕಡೆ ಕೆಂಪಲ್ಲ? ಗ್ರೀನ್ ಬೋಟಿ. ಓಕೆ, ನೆಕ್ಸ್ಟ್ ಐಟಮ್ ತಗೊಬನ್ನಿ. ಇಲ್ಲಿ ಸ್ಪೆಷಲ್ ಆಗಿ ನಮ್ಮ ಬೆಂಗಳೂರು ಸ್ಟೈಲಲ್ಲಿ ಬೋಟಿ ಮಾಡಿರುವಂಥದ್ದು. ಈ ಸೆಕ್ಟರ್ ಬಂದರೆ ನಿಮಗೆ ಆ ಒಂದು ರೆಡ್ ಮಸಾಲ, ಈ ಮರಾಠಿ ಸ್ಟೈಲ್ ಫುಡ್ಸ್ ಬರುತ್ತೆ ಗೊತ್ತಾ, ಆ ಒಂದು ಕೈಂಡಲ್ಲಿ ಸಿಕ್ಕಾಪಟ್ಟೆ ಒಂದು ಖಾರ,
ಮಸಾಲ ಎಲ್ಲ ಜಾಸ್ತಿ ಹಾಕಿ ಮತ್ತು ಎಣ್ಣೆ ಕೂಡ ಯಥೇಚ್ಛವಾಗಿ ಹಾಕಿ ಮಾಡುವಂಥದ್ದು ಬಿಕಾಸ್ ಇಲ್ಲಿ ಶೇಂಗಾ ಜಾಸ್ತಿ ಯೂಸ್ ಮಾಡ್ತಾರೆ. ಮಟನ್ಗೆ ಕಮ್ಮಿ ಎಣ್ಣೆ ಯೂಸ್ ಮಾಡಿದ್ರು ಕೂಡ ಆ ಶೇಂಗಾ ಪೌಡರ್ ಇದೆಯಲ್ಲ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಕೊಬ್ಬರಿ ಯೂಸ್ ಮಾಡೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಳುತ್ತೆ. ಆ ಒಂದು ಗಂಟೆಲಿ ಎಲ್ಲನೂ ಮಾಡ್ತಾರೆ. ಇಲ್ಲಿ ನಿಮಗೆ ಆ ಒಂದು ಆಯಿಲ್ನೆಸ್ ಜಾಸ್ತಿ ಕಾಣಿಸಲ್ಲ, ಕಂಪ್ಲೀಟಾಗಿ ಮಸಾಲನೇ ಹೆವಿ ಡಾಮಿನೇಟ್ ಮಾಡೋ ರೀತಿ ಕಾಣಿಸ್ತಾ ಇದೆ. ಇನ್ನು ಐಟಮ್ ತೊಗೊಬರಲಿ. ನಾವು ಆರ್ಡರ್ ಮಾಡಿರೋ ಮುಕ್ಕಲ್ಲು ಐಟಮ್ ಸ್ಟಾರ್ಟರ್ಸ್ ಎಲ್ಲ ಬಂದುಬಿಟ್ಟಿದೆ. ಮೊದಲಿಲ್ಲಿ ಮಟನ್ ಗ್ರೇವಿ ಟೈಪಲ್ಲಿ ಒಂದು ಕೊಟ್ಟಿದ್ದಾರೆ. ಮಟನ್ ನೀಟಾಗಿ ಒಂದು ತಿಕ್ ಗ್ರೇವಿ, ತಿಕ್ ಅಂದರೆ ಒಂದು ವಾಟ್ರಿ ಕನ್ಸಿಸ್ಟೆನ್ಸಿಲಿರುವಂಥ ಗ್ರೇವಿ. ಮಟನ್ ಅಂತೂ ಜಾಸ್ತಿ ಪೀಸ್ ಹಾಕಿ ಒಂದು ದೊಡ್ಡ ಸೈಜಲ್ಲಿ ಇರುವಂಥ ಮಟನ್ ಪೀಸ್ ಜೊತೆಗೆ ನಲ್ಲಿ ಕೂಡ ಕೊಟ್ಟಿರುವಂಥದ್ದು. ಈ ಕಡೆ ಬಂದರೆ ಮಟನ್ ಚಾಪ್ಸು ಇವರ ಸ್ಪೆಷಲ್ಲು. ಇದು ಕೂಡ ಫಾಸ್ಟ್ ಮೂವಿಂಗ್ ಐಟಮು, ಹೆವಿ ಹೋಗುವಂಥ ಒಂದು ಐಟಮು. ಈ ಕಡೆ ಬಂದರೆ ಕಲೀಜಾ ಅಂದರೆ ಲಿವರ್ನ ಒಂದು ಗ್ರೇವಿ ಟೈಪಲ್ಲಿ ಮಾಡಿಬಿಟ್ಟು ಕೊಟ್ಟಿರುವಂಥದ್ದು. ಇದು ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಈ ಕಡೆ ಬಂದರೆ ಇವರ ಸಿಗ್ನೇಚರ್ ಐಟಮು ಮಟನ್ನ ಪಾಯ. ಇದಂತೂ ಬೆಣ್ಣೆ ಥರ ಇರುತ್ತೆ ಗುರು, ಮುಟ್ಬೇಕಾದ್ರೆ ಅಷ್ಟು ಸಾಫ್ಟಾಗಿರುತ್ತೆ. ಪ್ರಾಪರಾಗಿ ಕುಕ್ ಮಾಡಿರ್ತಾರೆ. ಸಿಕ್ಕಾಬಟ್ಟೆ ಆಯಿಲು ಸಿಕ್ಕಾಬಟ್ಟೆ ಮಸಾಲ ಹಾಕಿ ಮಾಡಿರುವಂಥದ್ದು. ಈ ಕಡೆ ಬಂದರೆ ಮಟನ್ ಕೀಮಾ. ಕಲಬುರಗಿ ಅಂದ್ರೇ ಮಟನ್ಗೆ ಫೇಮಸ್ಸು, ಅದರಲ್ಲೂ ಕೂಡ ಕೀಮಾಗೆ ಹೆವಿ ಫೇಮಸ್ ಆಗಿರುವಂಥ ಒಂದು ಊರು. ಇಲ್ಲೂ ಕೂಡ ಕೀಮಾ ಸಿಗುವಂಥದ್ದು. ನಾಟಿ ಸ್ಟೈಲ್ ಬೋಟಿ ನಮ್ಮ ಬೆಂಗಳೂರು ಸ್ಟೈಲಲ್ಲಿ ಕಾಣಿಸುತ್ತೆ, ಬಟ್ ಬೆಂಗಳೂರು ಸ್ಟೈಲ್ ಇರಲ್ಲ ಸರ್, ಇದು ನಮ್ಮ ಸ್ಟೈಲಲ್ಲಿ ಇರುತ್ತೆ ಅಂತ ಹೇಳಿದರು. ಇಲ್ಲಿ ಇವರ ಸ್ಪೆಷಲ್ ಐಟಮು ಮಟನ್ ಪಾಯ ಸೂಪು. ಇದು ಕೂಡ ಇವರ ಸಿಗ್ನೇಚರ್ ಐಟಮು. ಸಿಕ್ಕಾಪಟ್ಟೆ ಮೇಲೆ ಈ ಫ್ರೈಡ್ ಆನಿಯನ್ನು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಫ್ರೈಡ್ ಆನಿಯನ್ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡಿರುವಂಥದ್ದು. ಒಂದು ಸಿಪ್ಪು ಕುಡಿಯೋಣ, ಸಖತ್ತಾಗಿರುತ್ತೆ. ಇನ್ನು ಮೇನ್ ಕೋರ್ಸಲ್ಲಿ ರೈಸ್ ಬರಬೇಕು, ಈ ಒಂದು ಕಿಚಡಿ ಅಂತ ಬರುತ್ತೆ, ಕಿಚಡಿ ಬರಬೇಕು, ಜೊತೆಗೆ ಚಪಾತಿ ಮತ್ತು ರೋಟಿ ಕೂಡ ಬರಬೇಕು. ಬರಲಿ ಇದೊಂದು ಸಿಪ್ಪು. ಚೆನ್ನಾಗಿದೆ. ಸ್ಟಾಕ್ ಫ್ಲೇವರ್ ನಿಮ್ಗೆ ಜಾಸ್ತಿ ಗೊತ್ತಾಗುತ್ತೆ. ಒಂದು ದಾಲ್ದು ಒಂದು ಗ್ರೇವಿ ಕುಡಿದ್ರೆ ಯಾವ ಥರ ಇರುತ್ತೆ ಆ ಥರ ಒಂದು ಫೀಲ್ ಸಿಗ್ತಾಯಿದೆ. ಮಿಡ್ಲಿ ಒಂದು ಫ್ರೈಡ್ ಆನಿಯನ್ ಇದೆಯಲ್ಲ, ಲೈಟು ಸ್ವೀಟ್ ಇನ್ ಕೊಡ್ತಾ ಇದೆ. ಒಂದು ಪ್ಲೇನ್ ಆಗಿರುವಂಥ ಒಂದು ಮಟನ್ ಪಾಯ ಸೂಪ್ ಅಂತಲೇ ಹೇಳ್ಬೋದು. ನಿಮಗೆ ಹೆವಿ ಟರ್ಮರಿಕ್ ಫ್ಲೇವರ್ ನಿಮಗೆ ಆನ್ ದ ಪಾಯಿಂಟಲ್ಲಿ ಗೊತ್ತಾಗುತ್ತೆ. ಅದಾದಮೇಲೆ ಮಟನ್ ಸ್ಟಾಕ್ ಇದೆ ಗೊತ್ತಾ, ಅದು ಲೈಟಾಗಿ ಗೊತ್ತಾಗುತ್ತೆ. ಬಟ್ ಮೇನ್ ಡಾಮಿನೇಷನ್ ಈ ಒಂದು ಟರ್ಮರಿಕ್ ಪೌಡ್ರು, ಒಂದು ಕಷಾಯ ಕುಡ್ದಂಗೆ ಫೀಲ್ ಕೊಡುತ್ತೆ. ಏನದು? ಮಟನ್ ಅಚಾರು. ಓಕೆ, ಐಟಮ್ ಒಂದೊಂದೇ ಬರ್ತಾ ಇದೆ. ಲೇಟ್ ಆಗುತ್ತೆ ಅಂತ ನಾನು ತಂದು ಕೊಡಲಿ ಅಂತ ಹಂಗೆ ಬಿಟ್ಬಿಟ್ಟೆ. ಚಪಾತಿ ಕೂಡ ಬಂತು, ಮಟನ್ ಅಚಾರು ಬಂತು. ಈ ಗಂಟ್ಲು ಕಚ ಆಗಿರುತ್ತೆ ಗೊತ್ತಾ, ಆ ಥರ ಇದ್ದರೆ ಈ ಥರ ಒಂದು ಸೂಪ್ ಕುಡಿದಾಗ ಲೈಟಾಗೆ ರಿಲೀಫ್ ಆಗುತ್ತೆ. ಮಟನ್ ಚಾಪ್ಸು, ಒಂದು ದೊಡ್ಡ ಸೈಜು ಗೈಗಂಟಿಕ್ ಆಗಿರುವಂಥ ಒಂದು ಚಾಪ್ಸು, ಒಂದು ಗ್ರೇವಿಯಲ್ಲಿ ಡಿಪ್ ಮಾಡಿ ಕೊಟ್ಟಿರುವಂಥದ್ದು. ಒಂದು ಗ್ರೇವಿಯಲ್ಲಿ ನಿಮಗೆ ಈ ಶೇಂಗಾ ಹಾಕಿರ್ತಾರೆ, ಆ ಶೇಂಗಾ ನಿಮಗೆ ಗೊತ್ತಾಗುತ್ತೆ. ಹಂಗೆ ಸ್ವಲ್ಪ ತೊಗೊಂಡು ಪೀಸ್ನ ಬ್ರೇಕ್ ಮಾಡಿದ್ರೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ, ಬಟ್ ಮುಟ್ಟಬೇಕಾದ್ರೆ ಮೆತ್ತಗೆ ಒಂದು 70 to 80% ಕುಕ್ ಆಗಿರುವಂಥ ಒಂದು ರೆಡ್ ಮೀಟು, ಫ್ರೆಶ್ ಮೀಟು ನಿಮ್ಗೆ ಹಂಗೆ ಗೊತ್ತಾಗುತ್ತೆ. ನಾರ್ ಥರ ಹಂಗೆ ಬರ್ತಾ ಇದೆ. ನಾವು ಹಂಗೆ ಒಂದು ಪೀಸ್ನ ತೊಗೊಂಡು ಈ ದೊಡ್ಡ ಪೀಸ್ನೇ ಒಂದು ಬೈಟ್ ಮಾಡುವ. ಆಗ ನಮ್ಮ ನಾಟಿ ಸ್ಟೈಲ್ ಚಾಪ್ಸ್ನಾಗ ಏನು ಫೀಲ್ ಕೊಡುತ್ತೋ ಆ ಥರ ಒಂದು ಫೀಲ್ ಕೊಡುತ್ತೆ. ಮೇನ್ ಡಾಮಿನೇಷನು ಒಂದು ಟೊಮೊಟೊ ಗ್ರೇವಿ, ಜೊತೆಗೆ ಅದ್ರಲ್ಲಿ ಹಾಕಿರುವಂಥ ಕೊಬ್ಬರಿ ಮತ್ತು ಒಂದು ಶೇಂಗಾ ಲೈಟಾಗಿ ಶೇಂಗಾ ಪುಡಿ ಹಾಕಿರ್ತಲ್ಲ, ಅದು ಹೆವಿ ಡಾಮಿನೇಟ್ ಮಾಡುತ್ತೆ. ಲೈಟಾಗಿ ಸ್ಪೈಸಿಯಾಗಿ, ಲೈಟಾಗಿ ಹುಳಿಯಾಗಿ ಚೆನ್ನಾಗಿದೆ. ಒಂದು ಗೈಗಂಟಿಕ್ ಆಗಿರೋಂಥ ಒಂದು ಮಟನ್ ಚಾಪ್ಸ್ ಅಂತಲೇ ಹೇಳ್ಬೋದು. ಮೀಟ್ ಅಂತೂ ಮುಟ್ಬೇಕಾದ್ರೆ ನಂಗೆ ಬೆಂದಿಲ್ಲ ಅಂದ್ಕೊಂಡೆ, ಬಟ್ ಟೇಸ್ಟ್ ಮಾಡ್ಬೇಕಾದ್ರೆ ಅಷ್ಟು ಸಾಫ್ಟು, ಪ್ರಾಪರಾಗಿ ಬೇಯಿಸಿರ್ತಾರೆ. ಟೈಮ್ ಟು ಟೇಸ್ಟ್ ಮಟನ್ ಪಾಯ. ಒಂದು ಜಲ್ಲಿ ಕೈಂಡಲ್ಲಿರುತ್ತೆ, ಪ್ರಾಪರಾಗಿ ಕುಕ್ ಮಾಡಿರ್ತಾರೆ ಪೀಸ್ನ. ನೀಟಾಗಿ ಒಂದು ಮಸಾಲ ಅಂತೂ ನಿಮಗೆ ಗೊತ್ತಾಗುತ್ತೆ. ಆಯಿಲು ಕೂಡ ಯಥೇಚ್ಛವಾಗಿ ಹಾಕಿ ಮಾಡುವಂಥದ್ದು. ಒಂದು ಕೈಗಂಟಿಕ್ ಆಗಿರೋಂಥ ಪೀಸು ಗುರು. ಹಂಗೇ ತಗೊಂಡು ಈ ಒಂದು ಪೀಸ್ನ ಮುಟ್ಟಿದ್ರೆ ಅಪ್ಪೋ ಪೀಸ್ ಬೇರೆ ಮೀಟ್ ಬೇರೆ ಎರಡೂ ಸಪ್ರೇಟ್ ಆಗುತ್ತೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪ್ರಾಪರಾಗಿ ಕುಕ್ ಮಾಡಿರ್ತಾರೆ. ಒಂದು ಜಲ್ಲಿ ಕೈಂಡಲ್ಲಿರುತ್ತೆ. ಪೀಸ್ ಅಂತೂ ಬೆಣ್ಣೆ ಪ್ರಾಪರಾಗಿ ಕುಕ್ ಆಗಿರುತ್ತೆ. ಬಾಯಿಗಿಟ್ಟು ಕಚ್ಚಿದಂಗೆ ಬೆಣ್ಣೆ ಥರ ಫುಲ್ಲು ಕಂಪ್ಲೀಟಾಗಿ ಬಾಯೆಲ್ಲ ಸ್ಪ್ರೆಡ್ ಆಗುತ್ತೆ. ಹುಳಿ ಅದರ ಗ್ರೇವಿ ಇದೆಯಲ್ಲ ಪ್ರಾಪರಾಗಿ ಒಳಗಡೆವರೆಗೂ ಹಿಡಿದಿರುತ್ತೆ. ಪೀಸು ಪ್ರಾಪರಾಗಿ ಕುಕ್ ಆಗಿರುತ್ತೆ. ಮೂಳೆ ಕುಕ್ ಆಗಿರಲ್ಲ. ಮೂಳೆ ನಿಮಗೆ ಹೆವಿ ಆಡ್ ಅನಿಸುತ್ತೆ, ಬಟ್ ಹೆವಿ ಎಫರ್ಟ್ ಹಾಕಿದ್ರೆ ಮೂಳೆ ಕೂಡ ಕಸಿ ತಿನ್ಬೋದು, ಅಷ್ಟು ಪ್ರಾಪರಾಗಿ ಕುಕ್ ಮಾಡಿರ್ತಾರೆ. ಈ ಒಂದು ಗ್ರೇವಿಯಲ್ಲಿ ಖಾರ ಅಂತೂ ಆನ್ ದ ಪಾಯಿಂಟಲ್ಲಿದೆ. ಫಸ್ಟು ಇದರಲ್ಲಿ ನಿಮಗೆ ಖಾರ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಒಂದು ಸ್ಪೈಸಿ ಆಗಿರೋಂಥ ಒಂದು ಮಟನ್ ಪಾಯ ಅಂತಲೇ ಹೇಳ್ಬೋದು. ಇದರ ಕಾಸ್ಟು 200 rupees ಅಂತೆ. ಎಷ್ಟು ಪೀಸ್ ಕೊಡ್ತೀರಾ? 4 ಪೀಸ್ ಕೊಡ್ತಾರೆ. 4 ಪೀಸು ನಿಜವಾಗ್ಲೂ ವರ್ತಾಗಿರುತ್ತೆ. ನೆಕ್ಸ್ಟ್ ಐಟಮು ಬೋಟಿ ಜೊತೆಗೆ ಚಪಾತಿ. ನಮ್ಮ ಒಂದು ಊರು ಬೆಂಗಳೂರು ಸ್ಟೈಲಲ್ಲಿರುವಂಥ ಒಂದು ಬೋಟಿ, ಬಟ್ ಇಲ್ಲಿನ ಸ್ಪೆಷಲ್ ಮಸಾಲ ನೋಡೋಕೆ ಮಾತ್ರ ಬೆಂಗಳೂರು ಸ್ಟೈಲು. ಪ್ರಾಪರ್ ಕಲಬುರ್ಗಿ ಮಸಾಲ, ನಾರ್ತ್ ಕರ್ನಾಟಕ ಮಸಾಲ, ಸ್ಪೈಸಿ ಮಸಾಲ, ಏನು ಬೇಕಾದ್ರೆ ಹೇಳ್ಬೋದು. ಸ್ವಲ್ಪ ಆಯಿಲ್ ಕಮ್ಮಿ ಇದೆ ಗುರು, ಕಂಪೇರ್ ಟು ಈ ಖಾನಾವಳಿ ಒಳಗೆ ಕಂಪೇರ್ ಮಾಡಿದ್ರೆ ಈ ಒಂದು ಜಾಗದಲ್ಲಿ ಸ್ವಲ್ಪ ನಿಮಗೆ ಒಂದು ಆಯಿಲ್ ಕಮ್ಮಿ ಇರುತ್ತೆ, ಬಟ್ ಸ್ಪೈಸಿ ಆನ್ ದ ಪಾಯಿಂಟಲ್ಲಿರುತ್ತೆ. ಮಸಾಲ ಕೂಡ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಸ್ವಲ್ಪ ಚಪಾತಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಖಾರ ಅಂತೂ ಬ್ಲಾಸ್ಟ್ ಅಂತಲೇ ಹೇಳ್ತೀನಿ. ಪೀಸು ಪ್ರಾಪರ್ ಕುಕ್ ಆಗಿರುತ್ತೆ. ಲೈಟ್ ಒಂದು ರಾ ಮೀಟ್ ಫ್ಲೇವರ್ ಗೊತ್ತಾಗುತ್ತೆ. ಅದು ಬಿಟ್ಟರೆ ಮಸಾಲ ಕರೆಕ್ಟಾಗಿ ಹಿಡಿದಿರುತ್ತೆ.
ತಿನ್ಬೇಕಾದ್ರೆ ಅಂತ ನಮ್ಮ ಬೆಂಗಳೂರು ಗ್ರೀನ್ ಮಸಾಲ ಬರುತ್ತೆ ಗೊತ್ತಾ, ಆ ಥರ ಒಂದು ಫೀಲು. ಕೊತ್ತಂಬರಿ ಕರಿಬೇವೆಲ್ಲ ಜಾಸ್ತಿ ಹಾಕಿದ್ದಾರೆ. ಮೀನಾಕ್ಷಿ ಭವನ್ ಸ್ಪೆಷಲ್ ಕಿಚಡಿ, ನಮ್ಮ ಕಡೆ ಚಿತ್ರಾನ್ನ ಅಂತಾರೆ, ಚಿತ್ರಾನ್ನ ಒಂದು ಫೀಲ್ ಕೊಡ್ತಾರೆ, ಆ ಥರ ಒಂದು ಫೀಲ್ ಕೊಡುವಂಥದ್ದು. ಇಲ್ಲಿ ಆಲೂ ಬಾತ್ ಅಂತ ಮಾಡ್ತಾರೆ, ಆ ಥರ ಒಂದು ಕೈಂಡಲ್ಲಿರುವಂಥದ್ದು. ಈ ಟೊಮೊಟೊ ಬಾತ್ ಮಾಡ್ತಾರೆ ಗೊತ್ತಾ, ಲಿಟ್ರಲಾಗಿ ಮುಟ್ಬೇಕಾದ್ರೆ ಅರೋಮ ಅಂತೂ ಅದೇ ಥರನೇ ಇದೆ, ಒಂದು ಟೊಮೊಟೊ ಬಾತ್ ಥರನೇ ಫೀಲು. ಪೇಲ್ ಯೆಲ್ಲೋ ಕಲರ್ಲಿ ಕಾಣುವಂಥ ಒಂದು ಕಿಚಡಿ, ಒಂದು ಬೈಟು. ನಾನು ಆ್ಯಕ್ಚುಲಿ ಟೊಮೊಟೊ ಬಾತ್ ಅಂತ ಹೇಳಿದೆ, ಹುಳಿಯನ್ನು ಮಾಡ್ತಾರೆ ಗೊತ್ತಾ. ಎಲ್ಲರೂ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಾದ್ರೆ, ಮೊದಲು ನಮ್ಮೂರ ಕಡೆ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಯಾವುದೋ ಊರಿಗೆ ಜಾತ್ರೆಗೆ ಹೋಗಬೇಕು, ಇಲ್ಲ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ಹುಳಿಯನ್ನು ಮಾಡ್ಕೊಂಡು ಹೋಗ್ತಿದ್ರು, ಬುತ್ತಿ ಥರ ಕಟ್ಕೊಂಡು ಹೋಗ್ತಿದ್ರು. ಆ ಥರ ಒಂದು ಫೀಲ್ ಕೊಡ್ತಾ ಇದೆ. ಒಂದು ಹಿತವಾಗಿದೆ, ಜಾಸ್ತಿ ಸ್ಪೈಸಿ ಇಲ್ಲ, ಮಸಾಲ ಏನೂ ಇಲ್ಲ, ಜಸ್ಟ್ ಪೇಲ್ ಟರ್ಮರಿಕ್ ಪೌಡ್ರ್ ಹಾಕಿ ಮಾಡಿರುವಂಥದ್ದು. ಆ ಒಂದು ಫ್ಲೇವರ್ ಜೊತೆಗೇ ಚೆನ್ನಾಗಿದೆ. ಒಂದು ದಾಲ್ ರೈಸ್ ತಿಂದರೆ ಏನು ಫೀಲ್ ಕೊಡುತ್ತೋ ಆ ಥರ ಒಂದು ಫೀಲ್ ಕೊಡ್ತಾ ಇದೆ. ಹಿತವಾಗಿರುವಂಥ ಒಂದು ಅನ್ನ ಅಂತ ಹೇಳ್ಬೋದು, ಕಿಚಡಿ ಅಂತಲೇ ಹೇಳ್ಬೋದು. ಇದಕ್ಕೆ ಈ ಒಂದು ಗ್ರೇವಿ ಹಾಕೊಂಡು ತಿಂತಾರಂತೆ ಬೆಳಗ್ಗೆ. ಗ್ರೇವಿ ಅನ್ನೋದಕ್ಕಿಂತ ಪಾಯ ಜೊತೆ ಕೊಡ್ತಾರಲ್ಲ ಒಂದು ಶೇರ್ವ, ಆ ಶೇರ್ವನ ಹಾಕೊಂಡು ತಿಂತಾರಂತೆ. ಲಿಟ್ರಲಾಗಿ ಒಂದು ಪಾಯ ಶೇರ್ವ ಥಿಕ್ನೆಸ್ ಜಾಸ್ತಿ ಇದೆ ಗುರು. ಹಂಗೆ ಮಿಕ್ಸ್ ಮಾಡಿ ಒಂದು ಬೈಟು. ಪಾಯ ಫ್ಲೇವರ್ ಡಾಮಿನೇಟ್ ಮಾಡುತ್ತೆ. ಈ ಒಂದು ಏನು ಟರ್ಮರಿಕ್ ಫ್ಲೇವರ್ ಇದೆ ಗೊತ್ತಾ, ಅದು ಕಂಪ್ಲೀಟಾಗಿ ಡಿಗ್ರೇಡ್ ಆಗಿ ಪಾಯ ಫ್ಲೇವರ್ ಯಥೇಚ್ಛವಾಗಿ ಗೊತ್ತಾಗುತ್ತೆ. ಆ ಒಂದು ಗಂಟೆಗೆ ಬೆಳಗ್ಗೆ ಬಿಸಿ ಬಿಸಿಯಾಗಿ ಪಾಯ ಜೊತೆಗೆ ಒಂದು ಇದನ್ನ ತಿನ್ಕೊಂಡು ಹೋಗ್ಬಿಡ್ತಾರೆ. ಏನೂ ಇರಲ್ಲ, ಈರುಳ್ಳಿ ಏನು ಜಸ್ಟ್ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅಷ್ಟು ಮಾತ್ರ ಇರುತ್ತೆ. ಹಿತವಾಗಿ ಮಾಡಿರೋಂಥ ಒಂದು ರೈಸು. ಮಟನ್ ಕೀಮಾ ಕಲಬುರ್ಗಿ ಸ್ಪೆಷಲ್ ಐಟಮು. ಇದು ಕೂಡ ಹೆವಿ ಮಸಾಲ, ಹೆವಿ ಖಾರ, ಹೆವಿ ಆಯಿಲು, ಈ ಥರ ಒಂದು ಐಟಮು. ಬಟ್ ಇದರಲ್ಲಿ ಮಸಾಲ ಇದೆ, ಖಾರನೂ ಕಾಣಿಸ್ತಾ ಇದೆ, ಖಾರನೂ ಗೊತ್ತಾಗುತ್ತೆ, ಬಟ್ ಆಯಿಲ್ ಸ್ವಲ್ಪ ಕಮ್ಮಿ. ಈ ಮರಾಠ ಖಾನಾವಳಿಗಳಲ್ಲಿ ಈ ಒಂದು ಐಟಮ್ಗೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ. ತಿಂದರೆ ಮುಗಿದ ಕತೆ, ಅಷ್ಟು ಖಾರ ಕೊಡುವಂಥದ್ದು. ಒಂದು ಸಾಫ್ಟ್ ಆಗಿರೋಂಥ ಜೋಳದ ರೊಟ್ಟಿ ಜೊತೆಗೆ ಈ ಒಂದು ಕೀಮಾ ಟೇಸ್ಟ್ ಮಾಡುವ. ನೋಡ್ಬೇಕಾದ್ರೆ ಸ್ಪೈಸಿ ಅಂದ್ಕೊಂಡೆ, ಬಟ್ ಸ್ಪೈಸಿ ಇಲ್ಲ, ಬ್ಯಾಲೆನ್ಸ್ ಆಗಿದೆ. ಮಸಾಲ ಮಾತ್ರ ಯಥೇಚ್ಛವಾಗಿದೆ, ಆಯಿಲ್ ಫೀಲ್ ಮಾಡಲ್ಲ. ಇನ್ನು ಚಪಾತಿಗಾರು ಟ್ರೈ ಮಾಡ್ಬೋದು, ಇಲ್ಲ ಜೋಳದ ರೊಟ್ಟಿಗಾರು ಟ್ರೈ ಮಾಡ್ಬೋದು, ಬ್ಯಾಲೆನ್ಸಿಂಗ್ ಆಗಿರುತ್ತೆ. ನಿಮಗೆ ಈ ಸೆಕ್ಟ್ರಲ್ಲಿ ಕೀಮಾ ಅಂತಂದ್ರೇ ಖಾರ ಕೀಮಾ ತಿಂದು ಬೋರ್ ಹೊಡಿದಿರೆ. ಈ ಥರ ಹಿತವಾಗಿ ನಮ್ಮ ಬೆಂಗಳೂರು ಸ್ಟೈಲಲ್ಲಿ ಖಾರ ಕಮ್ಮಿ, ಸ್ವಲ್ಪ ಮಸಾಲ ಜಾಸ್ತಿ, ಆಯಿಲು ಕಮ್ಮಿ, ಆ ಥರ ಒಂದು ಕೀಮಾ ತಿಂತಿದ್ರೆ ಇಲ್ಲಿ ಪಕ್ಕ ವಿಸಿಟ್ ಮಾಡ್ಬೋದು. ರೈಸ್ಗೆ ಮಟನ್ ಮಸಾಲ ಅಂತ ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆಗೆ ಒಂದು ಮಟನ್ ಅಚಾರ್ ಅಂತ ಕೊಟ್ಟಿದ್ದಾರೆ, ಒಂದು ಉಪ್ಪಿನಕಾಯಿ ಕೈಂಡಲ್ಲಿರುವಂಥದ್ದು. ಹಸಿಮೆಣಸಿನಕಾಯಿ ಹಾಕಿ ನೀಟಾಗಿ ಒಗ್ಗರಣೆ ಮಾಡಿ ಕೊಡುವಂಥ ಒಂದು ಐಟಮು. ನೋಡ್ಬೇಕಾದ್ರೆ ಅಷ್ಟು ಸಖತ್ತಾಗಿದೆ. ಲಿಟ್ರಲಾಗಿ ಟಚ್ಚಿಂಗು ಫೀಲಿಂಗ್ ಎಲ್ಲ ಕಂಪ್ಲೀಟಾಗಿ ನಿಮಗೆ ಈ ಒಂದು ಉಪ್ಪಿನಕಾಯಿ ಮುಟ್ತೀನಿ ಅನ್ನೋ ಥರ ಫೀಲ್ ಸಿಗುತ್ತೆ. ಬಟ್ ಫ್ರೆಶ್ ಅಚಾರ್ ಇದು, ನಿಮಗೆ ಮಾಡಿಟ್ಟು ಆಮೇಲೆ ಕೊಡುವಂಥದ್ದಲ್ಲ, ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕೊಡುವಂಥದ್ದು. ಸ್ವಲ್ಪ ಹಂಗೇ ತೆಗೆದು ಇದು ಹಂಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡಿಕೊಂಡು ಪೀಸ್ನೆಲ್ಲ ಸೈಡ್ಗಿಟ್ಟು, ಹೆವಿ ಪೀಸುಗಳು, ಪೀಸೇ ಕೈ ಸಿಗ್ತಾಯಿದೆ. ಹಂಗೆ ಸ್ವಲ್ಪ ಈ ಒಂದು ಗ್ರೇವಿಲಿ ಡಿಪ್ ಹೊಡೆದು ಲೈಟಾಗಿ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಇನ್ನೂ ಮಟನ್ ಮಸಾಲ ಇದೆ. ಒಂದು ಬೈಟು ಕಂಪ್ಲೀಟ್ ರೈಸೆಲ್ಲ ನಿಮಗೆ ಒಂದು ಮಸಾಲ ಸ್ಪ್ರೆಡ್ ಆಗಿದೆ. ಒಂದು ಬೈಟ್ ಮಾಡೋಣ. ಬಾಂಬ್ ಐಟಮು, ಉಪ್ಪಿನಕಾಯಿ ಫ್ಲೇವರು. ಉಪ್ಪಿನಕಾಯಿ ತಿನ್ಬೇಕಾದ್ರೆ ಏನು ಇದು ಸಿಗುತ್ತೋ ಆ ಥರ ಒಂದು ಫ್ಲೇವರ್ಲಿ ಯಥೇಚ್ಛವಾಗಿ ಟೇಸ್ಟ್ಫುಲ್ಲಾಗಿ ಒಂಥರ ಒಂದು ಅಷ್ಟು ಸ್ಟಾಕ್ ಫ್ಲೇವರ್ ಜೊತೆಗೆ ಸಖತ್ತಾಗಿದೆ. ಖಾರ ಕೂಡ ಆನ್ ದ ಪಾಯಿಂಟ್ ಇದೆ. ಒಂದು ಉಪ್ಪಿನಕಾಯಿ, ಮಟನ್ ಉಪ್ಪಿನಕಾಯಿ ತಿಂತಿದ್ದೀನಿ ಅನ್ನೋ ಒಂದು ಫೀಲ್ ಸಿಗುತ್ತೆ. ಒಂದು ಬೆಸ್ಟ್ ಟೇಸ್ಟು, ಹೈ ಓಪನಿಂಗ್ ಟೇಸ್ಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ರೈಸ್ ಜೊತೆಗಂತೂ ಅಲ್ಟಿಮೇಟು. ಸ್ವಲ್ಪ ಗ್ರೇವಿ ಹಾಕೊಂಡು ತಿಂತಾನೆ ಇರ್ಬೋದು. ಈ ಮಟನ್ ಉಪ್ಪಿನಕಾಯಿ ಅಂತ ಮಾಡ್ತಾರೆ ಈ ಆಂಧ್ರ ಸ್ಟೈಲು. ಆಂಧ್ರಲ್ಲಿ ಏನು ಮಾಡ್ತಾರೆ ಅಂದರೆ ಮಟನ್ನ ಆಯಿಲಲ್ಲಿ ಡ್ರೈ ಮಾಡಿಕೊಂಡು ಅದಾದಮೇಲೆ ಎಲ್ಲ ಮಸಾಲ ಹಾಕಿ ಸ್ಟೋರ್ ಮಾಡಿಡ್ಬೋದು ಒಂದು 30 days 40 days. ಬಟ್ ಇದು ಆ ಥರದ್ದಲ್ಲ, ಫ್ರೆಶ್ ಆಗಿ ಇಲ್ಲೇ ಪ್ರಿಪೇರ್ ಮಾಡೋವಂಥ ಒಂದು ಮಟನ್ ಉಪ್ಪಿನಕಾಯಿ. ಮಟನ್ ತೊಕ್ಕು ಅಂತಲೇ ಹೇಳ್ತೀನಿ, ತೊಕ್ಕು ಸ್ಟೈಲಿರುವಂಥದ್ದು. ತಮಿಳ್ನಾಡು ಸೈಡ್ ತೊಕ್ಕು ಅಂತಾರೆ ಗೊತ್ತಾ, ಆ ಥರ ಒಂದು ಕೈಂಡಲ್ಲಿರುವಂಥದ್ದು. ಇವರು ಅಚಾರ್ ಅಂತ ಕರೀತಾರೆ, ಉಪ್ಪಿನಕಾಯಿ ಅಂತ ಕರೀತಾರೆ. ಒಂದು ಬೆಸ್ಟು ಟೇಸ್ಟು. ರೈಸ್ಗಂತೂ ಅಷ್ಟು ಸಖತ್ ಕಾಂಬಿನೇಷನು. ಮಿನಿ ಪುಟಾಣಿ ಪೀಸು, ಮಟನ್ ಪೀಸು ಪ್ರಾಪರಾಗಿ ಕುಕ್ ಮಾಡಿರ್ತಾರೆ. ಅದ್ರ ಜೊತೆಗೆ ಮರ್ಜ್ ಮಾಡ್ಕೊಂಡು ತಿಂದ್ರೆ ಅಂತೂ ಬ್ಲಾಸ್ಟ್ ಗುರು. ಮಟನ್ ಮಸಾಲ, ಮಟನ್ ಕುರ್ಮಾ ಏನು ಬೇಕಾದ್ರೆ ಕರಿಬೋದು. ಪೀಸ್ ಅಂತೂ ಅಷ್ಟು ರೆಡ್ ಮೀಟು, ಫಸ್ಟ್ ಇದರಲ್ಲೇ ಕಾಣಿಸ್ತಾ ಇದೆ ನೋಡಬೇಕಾದ್ರೆ. ವಾಹ್, ಕುರಿ ಮಾಂಸ ಅಂದ್ಕೊತೀನಿ. ಕುರಿದ ಮೇಕೆದ ಸರ್ ಇದು? ಕುರಿದು ಅಪ್ಪಟ್ಟ ಕುರಿ ಮಾಂಸ ಇದು. ಆ ರೆಡ್ ಮೀಟ್ ನಿಮ್ಗೆ ಕಾಣಿಸುತ್ತೆ. ಬ್ರೇಕ್ ಮಾಡಬೇಕಾದ್ರೆ ಪ್ರಾಪರಾಗಿ ಕುಕ್ ಮಾಡಿರ್ತಾರೆ. ಆ ಮುಟ್ಬೇಕಾದ್ರೆ ಆ ಫೀಲ್ ಇದೆ ಗುರು. ಮಟನ್ನು ಸ್ಪಾಂಜ್ ಬಿಟ್ಟು ಬರುತ್ತೆ ಗೊತ್ತಾ, ಆ ಥರ ಒಂದು ಫೀಲಲ್ಲಿ ಮುಟ್ಬೇಕಾದ್ರೆ ಅಷ್ಟು ಫೀಲ್ ಇದೆ. ಹಂಗೆ ಒಂದೆರಡು ಪೀಸ್ ಇದ್ರಲ್ಲಿ ಹಾಕ್ಕೊಂಡು, ಈ ಒಂದು ನಲ್ಲಿ ಮುಳ್ಳಿನ ಮೇಲೆ ಹಾಕ್ಕೊಂಡು, ಈ ಒಂದು ತಿಕ್ಕ ಗ್ರೇವಿನ ನೀಟಾಗಿ ಈ ಥರ ಸರ್ವ್ ಮಾಡಿಬಿಟ್ಟು, ಸೈಡ್ಗಿಟ್ಟು ಸ್ವಲ್ಪ ಪೀಸು, ಸ್ವಲ್ಪ ರೈಸು, ಈ ಒಂದು ಗ್ರೇವಿ
ಮೂರನ್ನು ಮರ್ಜ್ ಮಾಡಿ ದೊಡ್ಡ ಪ್ಲೇಟ್ ಇಸ್ಕೋಬೇಕಿತ್ತು ನಾನು, ಈಸ್ಕೊಂಡಿಲ್ಲ. ಬಟ್ ಹಂಗೆ ಟೇಸ್ಟ್ ಮಾಡೋಣ, ಸಖತ್ತಾಗಿರುತ್ತೆ. ಒಂದು ಬೈಟ್. ಕೊಬ್ಬರಿ ಡಾಮಿನೇಷನ್, ಸಿಕ್ಕಾಪಟ್ಟೆ ಕೊಬ್ಬರಿ ಹಾಕಿ ಮಾಡಿರುವಂಥ ಒಂದು ಮಟನ್ ಮಸಾಲ. ಫಸ್ಟ್ ಬೈಟಲ್ಲಿ ನಿಮಗೆ ಒಂದು ಕೊಬ್ಬರಿ ಫ್ಲೇವರ್ ಜಾಸ್ತಿ ಗೊತ್ತಾಗುತ್ತೆ. ಮೀಟು ಅಷ್ಟು ಸಾಫ್ಟು, ಕಚ್ಬೇಕಾದ್ರೆ ರಬ್ಬರಿ ಕಂಡಲ್ಲಿ ಸ್ಪಾನ್ಸ್ ಥರ ಬಾಯಲ್ಲಿ ಫುಲ್ಲು ಮೆಲ್ಟ್ ಆಗುತ್ತೆ, ಬಾಯೆಲ್ಲ ಪೂರ್ತಿ ಸ್ಪ್ರೆಡ್ ಆಗುತ್ತೆ. ಅಂದರೆ ಅಷ್ಟು ಸ್ಮ್ಯಾಶ್ ಆಗುತ್ತೆ, ಅಷ್ಟು ಪ್ರಾಪರಾಗಿ ಕುಕ್ ಮಾಡಿದ್ದಾರೆ. ಒಂದು ರೆಡ್ ಕುರಿ ಮೀಟು. ಆಹಾ, ನೆಲ್ಲಿ ಅಂತೂ ಅಷ್ಟು ಕ್ರೀಮಿ, ಮಿಡ್ ಸ್ಪೈಸಿಯಾಗಿ ಬ್ಯಾಲೆನ್ಸಿಂಗ್ ಆಗಿರೋಂಥ ಒಂದು ಊಟ ಅಂತಲೇ ಹೇಳ್ತೀನಿ. ಸೊ ಒಳಗೆ ಹೇಳ್ಬೇಕಂದ್ರೆ ನಾನು ಟ್ರೈ ಮಾಡಿದಂಥ ಐಟಮಲ್ಲಿ ಮಟನ್ ಪಾಯ ಟ್ರೈ ಮಾಡಿ ಪಕ್ಕ ಇಷ್ಟಪಡ್ತೀರಾ. ಮಟನ್ ಈ ಒಂದು ಉಪ್ಪಿನಕಾಯಿ ಅಂತ ಹೇಳಿದ್ರು, ಮಟನ್ ತೊಕ್ಕು ಅಂತಲೇ ಹೇಳ್ತೀನಿ. ಮಟನ್ ಉಪ್ಪಿನಕಾಯಿನ ಟ್ರೈ ಮಾಡಿ, ರೈಸ್ ಜೊತೆಗೆ ಅಲ್ಟಿಮೇಟ್ ಆಗಿರುತ್ತೆ. ಅದು ಬಿಟ್ಟರೆ ಮಟನ್ ಚಾಪ್ಸು, ಅದು ಕೂಡ ಹೆವಿ ಚೆನ್ನಾಗಿರುತ್ತೆ. ಬೆಳಗ್ಗೆ ಬಂದರೆ ಬಿಸಿ ಬಿಸಿಯಾಗಿ ಒಂದು ಮಸಾಲ ರೈಸ್ ಕಿಚಡಿ ಅಂತಾರೆ ಗೊತ್ತಾ, ಆ ಕಿಚಡಿ ಜೊತೆಗೆ ಪಾಯ ಟ್ರೈ ಮಾಡಿ ಅಲ್ಟಿಮೇಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊತೀನಿ. ಈ ಹೋಟ್ಲನ್ನ ವಿಸಿಟ್ ಮಾಡಿ ಟೇಸ್ಟ್ ಮಾಡಿದರೆ ನಿಮಗೆ ಇಲ್ಲಿ ಯಾವ ಐಟಮ್ ಇಷ್ಟ ಅನ್ನೋದು ನಾನು ಕಮೆಂಟ್ ತಿಳಿಸಿ. ಬೇಜಾನ್ ಐಟಮ್ ಮಟನಲ್ಲಿ ಸಿಗುತ್ತೆ. ಸೊ ನನಗೆ ಇಷ್ಟ ಆಗಿರೋಂಥ ಐಟಮ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದು ಲಕ್ಷ್ಮೀ ಥಿಯೇಟರ್ ಅಂತ ಇದೆ ಅಂತ, ಅದರ ಎಕ್ಸಾಕ್ಟ್ ಆಪೋಸಿಟಲ್ಲಿ ಬರುವಂಥ ಒಂದು ಜಾಗ, ಪುಟಾಣಿ ಗಲ್ಲಿ ಅಂತ ಹೇಳಿದ್ರು. ಆ ಒಂದು ಜಾಗ ನಿಮ್ಮ ಗೂಗಲಲ್ಲಿ ಮೀನಾಕ್ಷಿ ಭವನ್ ಅಂತ ಹಾಕಿದ್ರೆ ಇದು ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ. ಸೊ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಿ. ಸೊ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಜಿಲ್ಲೆಗೂ ಬರ್ತೀನಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಥರ ಫೇಮಸ್ ಆಗಿರುವಂಥ ಜಾಗಗಳನ್ನ ವಿಸಿಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೂರಲ್ಲಿ ಫೇಮಸ್ ಆಗಿರುವಂಥ ಫುಡ್ಡು, ನಿಮ್ಮೂರಲ್ಲಿ ಓಲ್ಡ್ ಆಗಿರೋಂಥ ತುಂಬ ಹಳೇದಾಗಿರೋಂಥ ಒಂದು ಜಾಗ ಇದ್ದರೆ ನಾನು ಕಮೆಂಟ್ ತಿಳಿಸಿ, ಬಂದಾಗ ಟ್ರೈ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇದ್ದರೆ ಅದೊಂದು ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಬಿಕಾಸ್ ಪ್ರತಿಯೊಂದು ವೀಡಿಯೋಗೂ ಆ ಪವರ್ ಬರೋದೇ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕಮೆಂಟ್ ಮುಖಾಂತರ ಹುರಿದುಂಬಿಸ್ತಿರ ಗೊತ್ತಾ. ಆ ಒಂದು ಎನರ್ಜಿಯಿಂದ ನೆಕ್ಸ್ಟ್ ಟ್ರಾವೆಲ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಎನರ್ಜಿ ಬರುತ್ತೆ ಅಂತ ಹೇಳ್ತಾ ನಾನು ಕೂಡ ಹೊಡ್ತೀನಿ. ಟೇಕ್ ಕೇರ್, ಬಾಯ್.